ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಟೈಲ್ ನಲ್ಲಿ ಉಳ್ಳಾಗಡ್ಡಿ ಚುರುಮರಿಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳಿ. ಶೇಂಗಾ ಬೀಜ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಜೀರಿಗೆಯನ್ನ ಹಾಕೊಳ್ಬೇಕು. ನಂತರ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಸಹನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಎಷ್ಟು ಹಾಕೊಳ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಸಿಂಪಲ್ ಆಗಿ ಮಾಡುವಂತದ್ದು ಚುರುಮರಿ ಇದು, ಈರುಳ್ಳಿ ಚುರುಮರಿ ಅಂತ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಚಿಟಿಕೆ ಅರಿಶಿನ ಪುಡಿ, ನಂತರ ಬೆಲ್ಲ 2 ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಸೇರಿಸೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದರ ಸ್ಪೆಷಾಲಿಟಿ ಅಂದ್ರೆ ಬೆಲ್ಲನೇ. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಎಲ್ಲಾನು ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸಬೇಕು. ತುಂಬಾ ಸಿಂಪಲ್ ಆಗಿ ಇದ್ರೂ ಕೂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಮಸಾಲೆನ ಹಾಕದೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಈರುಳ್ಳಿ ಚುರುಮರಿ ಇದು. ಖಂಡಿತ ಮನೇಲಿ ಟ್ರೈ ಮಾಡಿ. ನಂತರ ಈ ರೀತಿಯಾಗಿ ನಾನು ಚುರುಮರಿನ ತಗೊಂಡಿದ್ದೀನಿ, 1-2 ಸೇರ್ ಆಗುವಷ್ಟು. ಇದನ್ನ ನಿಧಾನವಾಗಿ ಒಲೆ ಮೇಲೆ ಇಡ್ತಾನೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕೈ ಆಡಿಸ್ಬೇಕು. ಉರಿನ ಇವಾಗ ಲೋ ಫ್ಲೇಮ್ ನಲ್ಲೇ ಇಡಬೇಕು. ನಂತರ ನೋಡಿ ಇವಾಗ ನಾನು ಸ್ಟವ್ ನ ಆಫ್ ಮಾಡಿದ್ದೀನಿ. ಈ ರೀತಿ ಎಲ್ಲಾನು ಚೆನ್ನಾಗಿ ಎಲ್ಲಾ ಮಸಾಲೆನೂ ಅಂಟ್ಕೊಳ್ಬೇಕು ಚುರುಮುರಿಗೆ. ಆ ರೀತಿ ಕಲಿಸ್ಕೊಳ್ಬೇಕು. ನೋಡಿ ಇವಾಗ ರೆಡಿ ಆಯ್ತು ನಮ್ಮ ಈರುಳ್ಳಿ ಚುರುಮರಿ. ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ಇದರ ಜೊತೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಇದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮೇಲೆ ಸೇವನ ಹಾಕೊಂಡಿದ್ದೀನಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.